ನಮಸ್ಕಾರ ರೀ, ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ಜೂನ್ ತಿಂಗಳದಾಗ ಈ ವರ್ಷ ಎಲ್ರಿಗೂ ಪ್ರತಿಪೂರ್ಣ ಮಳೆ ಆಯಿತು. ಈ ರೀತಿ ಮಳೆ ನಾವು ಎಂದೂ ನೋಡಿಲ್ಲ. ಅದರ ಮಳೆ ಎಲ್ರಿಗೂ, ಒಬ್ಬರಿಗೆ ಇಲ್ಲ, ಎಲ್ಲ ಏರಿಯಾದಾಗ ಮಳೆ ಅನುಕೂಲ ಆಯಿತು. ಆದರೆ ಈ ಸದ್ಯಕ್ಕೆ ಒಂದು ದ್ರಾಕ್ಷಿ ಪ್ಲಾಟ್ ಒಳಗೆ ಒಂದು ಸಮಸ್ಯೆ ಕಾಣಿಸ್ಲಿಕ್ಕತ್ತದ ರೀ. ಎಲ್ರಿಗೂ ಬಲ್ರಿ, ನನ್ನಲ್ಲಿ ಕಾಣಿಸ್ಕೊಂಡದ, ಎಲ್ಲ ದ್ರಾಕ್ಷಿ ಬೆಳೆಗಾರರಲ್ಲಿನೂ ಕಾಣಿಸ್ಕೊಂಡದ. ನನಗೆ ಫೋನ್ ಮಾಡಿ ರೈತರಿಗೆ ಎಷ್ಟು ಜನ ನನ್ನ ಫೋನ್ ಕಾಂಟ್ಯಾಕ್ಟ್ ಇರುವಂಥ ರೈತರು ಏನದ, ಅವರು ಇಲ್ಲರಿ ನಮ್ಮಲ್ಲಿ ಸಮಸ್ಯೆ ಕಾಣಿಸ್ಕೊಂಡದ ಅಂತ ಹೇಳ್ಯಾರ. ಇದು ಸಮಸ್ಯೆ ಏನಪ್ಪ ಅಂತಂದ್ರೆ, ಮೇಲೆ ಉಲಾಂಡಿಗೆ ಬೇರು ಬಂದದ ನೋಡ್ರಿ, ಕೆಂಪಾಗಿ ಬೆಳ್ಳಗ್ತದೆ. ಇದು ಏನು ಬೇರು ಬಂದದಲ್ರಿ, ಈ ಬೇರಿನ ಸಮಸ್ಯೆ ಇದು ಎಲ್ಲರಿಗೂ ಕಾಡ್ಸಲ್ಗತ್ತದ. ಈ ಬೇರೆ ಉಲಾಂಡಕ್ಕೆ ಬಂದ್ರೆ ಏನಾಗ್ತದೆ, ನಮ್ಗೆ ಯಾವುದೇ ರೀತಿಯಂಥ ತೊಂದರೆ ಆಗ್ತದೇನೋ, ಅಥವಾ ಇದು ಯಾವುದಕ್ಕೆ ಬರ್ತದೆ, ಬಂದ್ರೆ ನಮಗೆ ತೊಂದರೆ ಆಗ್ತದೇನೋ. ಇದು ಈಗಷ್ಟೇ ಅಲ್ರಿ, ಅಕ್ಟೋಬರ್ ಟೈಮ್ದಾಗೂ ಬೇರು ಬರ್ತದೆ. ಈಗಷ್ಟೇ ನೀವು ಅನ್ಕೋಬೇಡ್ರಿ, ಯಾಕಂದರೆ 4-5 ವರ್ಷ ಇದ್ದ ಪ್ಲಾಟ್ದವ್ರಿಗೆ ನಂತರ ಕಂಪಲ್ಸರಿ ಇದ್ರ ಗೊತ್ತೇ ಇರ್ತದೆ. ಆದರೆ ಇದು ಅಕ್ಟೋಬರ್ ಟೈಮ್ದಾಗ ಏನು ಸಮಸ್ಯೆ ಮಾಡ್ತದೆ, ಏಪ್ರಿಲ್ ಟೈಮ್ದಾಗ ಏನು ಸಮಸ್ಯೆ ಮಾಡ್ತದೆ, ಅದೇನು ಮಾಡ್ತದೆ ಬಿಡು, ಬೇರೆ ತಂದು ಬಿಟ್ಟರೆ ನಮ್ಗೆ ಯಾವ ತೊಂದರೆ ಗರ್ಭಕ್ಕೆ ತೊಂದರೆ ಆಗ್ತದೇನೋ, ಇಲ್ಲ ಬೆಳವಣಿಗೆ ಒಳಗೆ ತೊಂದರೆ ಆಗ್ತದೇನೋ, ಇಲ್ಲ ಮತ್ತು ಏನಾರ ಸೈಡ್ ಎಫೆಕ್ಟ್ ಆಗ್ತದೇನಂತಂದು ಸಹಜವಾಗಿ ಎಲ್ಲ ದ್ರಾಕ್ಷಿ ಮಾಹಿತಿ ನನಗೆ ಅದ ಅನ್ನೋರಿಗೂ ಇದು ಒಂದು ಸ್ವಲ್ಪ ಇದು ಸಮಸ್ಯೆ ಅನಿಸ್ಕೋತದೆ. ಆಮೇಲೆ ಇನ್ನು ಸ್ವಲ್ಪ ಮಾಹಿತಿ ಅರ್ಧಂಬರ್ಧ ಇದ್ದ ರೈತರಿಗಂತರೂ ಮೊದಲೇ ಅವ್ರು ಎದೆ ಹೊಡ್ಕೊಂಡಿರ್ತಾರೆ. ಅದಕ್ಕೆ ಇದು ಎದಕ್ಕೆ ಬರ್ತದೆ, ಬಂದ್ರೆ ಏನಾಗ್ತದೆ, ಮತ್ತು ಇದು ಕಂಟ್ರೋಲ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ವಿಷಯ ಬಗ್ಗೆ ಇವತ್ತು ಈ ವಿಡಿಯೋ ಒಳಗೆ ತಿಳ್ಕೊಳ್ಳೋಮಂತ್ರಿ. ಈಗ ನೋಡಿರಿ, ನಮಗಂತರೂ ಜೂನ್ 2ನೇ ತಾರೀಕಿಗೆ ಮಳೆ ಸ್ಟಾರ್ಟ್ ಆಯಿತು. ಜೂನ್ 2ನೇ ತಾರೀಕಿಗೆ ನೈಟ್ ಮಳೆ ಸ್ಟಾರ್ಟ್ ಆಯಿತು. ಇದು 7 ದಿವಸ ಸತತ ಮಳೆ ಆಯಿತು. ಡೈಲಿ ಮಳೆ, ಒಂದು ದಿವಸ ಜೋರ, ಒಂದು ದಿವಸ ಕಡಿಮೆ. ಆಮೇಲೆ ಬಿಸಿಲು ಏನದ, ಒಂದು ತಾಸು ಇರ್ತಿತ್ತು, ಅಥವಾ ಒಳಗೊಂದೊಂದು ದಿವಸ ಬಿಸಿಲು ಇರ್ತಿತ್ತಿರಲಿಲ್ಲ. ಆಮೇಲೆ ಕಂಟಿನ್ಯೂ ಒಂದೊಂದು ಸಲ ಮಳೆ ಆಗೋದ್ರಿಂದ ಏನಾಗ್ಲಕತ್ರಿ, ಕಂಟಿನ್ಯೂ ತಪ್ಪಲ ಮೇಲೆ ನೀರು ಉಳ್ಯಾಕತ್ತು, ಉಲಾಂಡ್ ಮೇಲೆ ನೀರು ಉಳ್ಯಾಕತ್ತು. ಆಮೇಲೆ ಸ್ವಲ್ಪ ಮಳೆ ಜೋರಾಗನ ಹರಿದು ಬಂದು ನೀರು ನಿಂದಿರ್ಲಿಕ್ಕತ್ತು ದ್ರಾಕ್ಷಿ ಪ್ಲಾಟ್ ಒಳಗೆ. ಇದು ಈ ರೀತಿ ನಿಂದ್ರೋದ್ರಿಂದ ಏನಾಗ್ಬಿಡ್ತು ರೀ, ಮೊದಲೇ ಎಲ್ಲ ಬೇರುಗಳು ಬೇಸಿಗೆ ಟೈಮ್ದಾಗ ಏನಾಗ್ಬಿಡ್ತು, ಎಲ್ಲ ಬೇರುಗಳು ಮೊದಲೇ ಒಣಗಿ ದಮ್ಮ ಬೇರೆ ಅಟ್ಟೆ ಉಳ್ಕೊಂಡು ಬಿಟ್ಟಾವ. ಈ ಡಬ್ಬಣ ಸೈಜ್ ಇರ್ತಾವಲ್ಲ, ಅಟ್ಟೆ ಅವು ಉಳ್ಕೊಂಡು ಬಿಟ್ಟಾವ. ಇನ್ನೇನದ ನಾವು ನೀರು ಬಿಟ್ಟಂಥ ಜಾಗನಾಗ ಅಷ್ಟೇ ಬೇರೆ ಹಸಿ ಇತ್ತು. ಅದಕ್ಕೆ ದ್ರಾಕ್ಷಿ ಇಂತಿಷ್ಟು ಒಂದು ಗಿಡಕ್ಕೆ ಒಂದು ಕೆಪಾಸಿಟಿ ಇರ್ತದೆ, ಒಂದು 10 ಲೀಟ್ರ್ ನೀರು ಜಕ್ಕೋಬೋದು, ಅಥವಾ 15 ಲೀಟ್ರ್ ನೀರು ಜಕ್ಕೋಬೋದು. ಅಷ್ಟು ನೀರು ಜಕ್ಕೋತಂದ್ರೆ ಉಳ್ಕದ ನೀರು ಹಾಗೆ ಜಾಸ್ತಿ ಹಾಕೋತ ಹೋಗ್ಬಿಡ್ತಂದ್ರೆ ಏನಾಗ್ಬಿಡ್ತದೆ, ನೀರು ಹೀರ್ಕೊಂಡು ಗಿಡಕ್ಕೆ ಸಪ್ಲೈ ಮಾಡುವಂಥದ್ದು. ಆಮೇಲೆ ಇನ್ನೊಂದು ಏನು ಮಾಡಿಬಿಡ್ತದೆ, ಗಿಡಕ್ಕೆ ತಪ್ಪಲ್ಗೆ ಉಲಾಂಡ್ಕ ಅಥವಾ ಕಡ್ಡಿ ಡೈರೆಕ್ಟಾಗಿ ಮಳೆ ನೀರು ಅದಕ್ಕೆ ಸಿಕ್ಬಿಡ್ತದೆ. ಬೇರೆ ನೀರೇ ಬಿಡಲ್ಲ ಅದು, ಅಲ್ಲೇ ನೀರು ಜಕ್ಕೊಳ್ಳೋದು, ಆಹಾರ ತಯಾರು ಮಾಡ್ಕೊಳ್ಳೋದು, ನೀರು ಜಕ್ಕೊಳ್ಳೋದು, ಆಹಾರ ತಯಾರು ಮಾಡ್ಕೊಳ್ಳೋದು. ಆಮೇಲೆ ಮೊದಲೇ ಸೂರ್ಯನ ಬೆಳ್ಕೊಂಡು ಇರಂಗಿಲ್ಲ ಟೈಮ್ದಾಗ. ಹೀಗಾಗಿ ಕೋಲ್ಡ್ ವಾತಾವರಣ ಆಗಿ ಏನಾಗಿಬಿಡ್ತದೆ, ಆ ಬೇರನ್ನೇ ಮರೆತು ಬಿಡ್ತದೆ ಗಿಡ ಬೇರನ್ನು ಮರಿತಂದ್ರೆ ಏನಾಗಿಬಿಡ್ತದೆ, ಆಟೋಮೆಟಿಕ್ ತೆಳಗಿನ ವರ್ಕ್ ನಿಂತುಬಿಡ್ತದೆ. ತೆಳಗಿನ ವರ್ಕ್ ನಿಂತಂದ್ರೆ ಅದರಾಗೆ ಒಂದು ದಿವಸ ಬಿಸಿಲು ಬಿಟ್ಟಿರ್ತದೆ ನೋಡಿರಿ, ಸ್ವಲ್ಪ ಬಿಸಿಲು ಬಿಡೋದು, ಅಥವಾ ಒಂದು ದಿವಸ ಮಳೆ ಆಗಲಾರ್ದೇ ಇರೋದು, ಅಥವಾ ಮಳೆ ಆಯ್ತಂದ್ರೆ ಗಿಡ ಮತ್ತು ಕಂಪಲ್ಸರಿ ನಮ್ಮಂಗೆ ಅದನ್ನು ಗಿಡ ಜೀವಂತವಾಗಿರ್ತದೆ. ಅದನ್ನು ಉಸಿರಾಡಬೇಕಲ್ಲ, ಉಸಿರಾಡೋಕ್ಕೆ ಏನಾಗ್ತದೆ, ಕೆಳಗಿನ ಬೇರೆ ಅವಶ್ಯ ತಪ್ಪನೂ ನೀರು ಇರ್ತದೆ, ಅಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ ಅದಕ್ಕೆ. ಆಮೇಲೆ ಕೆಳಗೆ ಬೇರಿಂದ ವರ್ಕ್ ಅದು ನೀರು ಮೇಲೆ ಸಿಕ್ಕಿರ್ತದೆ, ಬೇರಿನ ವರ್ಕ್ ಬಿಟ್ಬಿಡ್ತದೆ. ಆಮೇಲೆ ವಾತಾವರಣದಾಗ ಯಥೇಚ್ಛವಾಗಿ ನೈಟ್ರೋಜನ್ ಸಿಕ್ಬಿಡ್ತದೆ. ಅದಕ್ಕೆ ನೈಟ್ರೋಜನ್ ಅಂದ್ರೆ ಯೂರಿಯಾ ಹಾಕಿದ್ರೆ ಬೆಳೆ ಯಾವ ರೀತಿ ಬರ್ತದೆ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತದ. ಹಾಗಾಗಿ ಏನಾಗಿಬಿಡ್ತದೆ, ಒಟ್ಟು ಬೆಳಿಲಿಕ್ಕೆ ನೋಡ್ತದೆ ಗಿಡ. ಮುಂದೇನು ನಾವು ಚಿಕ್ಕಂಥ ಕುಳಿ ಇರ್ತದಲ್ಲ, ದಿನಕ್ಕೆ 1 ಅಲ್ಲ 2 ತಪ್ಪಲ 3 ತಪ್ಪಲ ಹಿಂಗೆ ಜಾಸ್ತಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂಥ ಟೈಮ್ದಾಗ ಅದಕ್ಕೆ ಶಕ್ತಿ ಸಪ್ಲೈ ಮಾಡ್ಲಿಕ್ಕೆ ಕೆಳಗಿನ ಬೇರುಗಳಿಗೆ ಆಗಂಗಿಲ್ಲ. ಆಮೇಲೆ ಉಸಿರಾಡ್ಲಿಕ್ಕೆ ಏನಾಗ್ತದೆ, ಸಮಸ್ಯೆ ಆಗ್ತದೆ. ಆಟೋಮೆಟಿಕ್ಕಾಗಿ ನಾವು ಬೆಳೆಸುವಂಥ ಕಡ್ಡಿ ಬಡ್ಡಿಗೆ ಸೈಡ್ ಗೊನೆ ಆಗಲಿ, ಅಥವಾ ಅಲ್ಲೇ ಕಣ್ಣು ಇರ್ತಾವಲ್ಲ ಉಲಾಂಡ್ಗಳಿಗೆ, ಇನ್ನೂ ಚಿಗಿಲಾರ್ದಂಥ ಮರ್ತಂಥ ಕಣ್ಣು ಇರ್ತಾವಲ್ಲ, ಆಟೋಮೆಟಿಕ್ ಬೇರೆ ಅದು ಬೇರು ಬಂದುಬಿಡ್ತಂದ್ರೆ ಗಿಡಕ್ಕೆ ಒಂಥರ ಉಸಿರಾಟಕ್ಕೆ. ಈಗ ನಾವು ಏನೋ ಆಪ್ರೇಷನ್ ಮಾಡಿ ಇದು ಬೈಪಾಸ್ ಸರ್ಜರಿ ಅಂತಾರಲ್ಲ, ಆ ರೀತಿ ಏನದ, ಅದು ಬೇರೆ ಬಿಟ್ಕೊಂಡು ಅವಾಗಿನ ಗಿಡಕ್ಕೆ ಅದು ಆಹಾರ ಸಪ್ಲೈ ಮಾಡ್ತಿರ್ತದೆ. ಈಗ ನಾವು ಇದೇನು ಮಾಡ್ತದೆ ಬಿಡು, ಮಳೆನೂ ಹೋಯ್ತು, ಎಲ್ಲನೇ ಹೋಯ್ತು, ಇನ್ನು ಕವರ್ ಆಗ್ತದೆ, ಇದಕ್ಕೇನು ತಲೆ ಕೆಡಿಸ್ಕೋದು ಬೇಡ ಅಂತ ನಾವು ಬಿಟ್ಕೊಂಡಿರ್ಬೋದು. ಬಿಟ್ಕೊತ್ರೆ ಸಮಸ್ಯೆ ಏನಾಗ್ತದೆ, ನಮಗೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಲೈಟಾಗಿ ಕಾಣಿಸ್ಕೊಂಥದ್ದು, ಗಿಡ ಬೆಳವಣಿಗೆ ಸ್ಟಾಪ್ ಆಗಿಬಿಡ್ತದೆ.
ಆಟೋಮೆಟಿಕ್ ಗಿಡ ಬೆಳವಣಿಗೆ ಸ್ಟಾಪ್ ಆಗಿಬಿಡ್ತದೆ ರೀ. ಆಟೋಮೆಟಿಕ್ ಗಿಡ ಬೆಳವಣಿಗೆ ಸ್ಟಾಪ್ ಆಯ್ತಂದ್ರೆ ಈಗ ನಮ್ಮದು 60-70 ದಿವ್ಸಿನ ತನಕ ನಮ್ಮದು ಗರ್ಭ ಆಗುವಂಥ ಚಾನ್ಸಸ್ ಇರ್ತದೆ. ವರ್ಷ 60 ದಿವ್ಸನಾಗ ಕ್ಲೋಸ್ ಆಗ್ತಿತ್ತು. ಈ ವರ್ಷ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಗ್ಬಿಡ್ತು, ಸ್ವಲ್ಪ 50 ದಿನದ ಒಳಗಡೆ ಮುಗಿಯುವಂಥ ಕೆಲಸ 60, 65, 70 ದಿವ್ಸಕ್ಕೆ ಹೋಗ್ಯಾವ. ಹಾಗಾಗಿ ಎಲ್ಲರೂ ಪ್ಲಾಟ್ ಆಲ್ಮೋಸ್ಟ್ ಆಲ್ ಏಪ್ರಿಲ್ 10 ಕೊಡ್ದವರು 60 ದಿನ, 65 ದಿನ ಅಥವಾ 70 ದಿನ, ಆಮೇಲೆ 50 ದಿನ, 55 ದಿನ ಈ ರೀತಿ ಪ್ಲಾಟ್ಗಳು ಅದಾವೆ. ಅವಕ್ಕೆಲ್ಲ ಏನಾಗ್ಬಿಟ್ಟದ, ಗರ್ಭ ಆಗೋ ಮೂಮೆಂಟ್ ಇರ್ತದೆ. ಆಹಾರ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ಅದರಾಗ ನಮಗೆ ವ್ಯತ್ಯಾಸ ಆಗ್ತದೆ. ಮುಂದೆ ಅಕ್ಟೋಬರ್ದಾಗ ಒಂದು ಸ್ವಲ್ಪ ಸಮಸ್ಯೆ ಕಾಣಿಸ್ಕೊಳ್ತದೆ ನಮಗೆ. ಆಮೇಲೆ ಇನ್ನೇನು ಆಗಿಬಿಡ್ತದೆ, ತಪ್ಪಲ ಮುಟ್ರ ಹಾಲಕ್ಕೆ ಚಾಲು ಮಾಡ್ತದೆ ಆಟೋಮೆಟಿಕ್. ನೋಡಿರಿ ನೀವು ಆ ಬೇರೆ ಬಿಟ್ಟಂಥ ಗಿಡ ತಪ್ಪಲ ಮುಟ್ರ ಅದಕ್ಕೆ ಚಾಲು ಮಾಡ್ತದೆ, ಹಿಂಗೆ ಮಡಿಕೆ ಆದಂಗೆ. ಆಮೇಲೆ ಹೆಲ್ದಿಯಾಗಿ ಕಾಣಿಸಂಗಿಲ್ಲ. ನಮ್ಮನ್ನ ಇಟ್ಟು ಮಳೆ ಆಗೈತಿ, ಇದಕ್ಕೇನು ಕಂಬಿದ್ದಿರಬೇಕು, ಅದು ಕಂಬಿದ್ದದ್ದು ಇಲ್ಲಿ ಕಂಬಿದ್ದಿರ್ತದೆ. ಅಂಥ ಗಿಡನ ನೀವು ಪರೀಕ್ಷೆ ಮಾಡಿ ನೋಡಿರಿ, ಕಂಪಲ್ಸರಿ ಅಲ್ಲಿ ಬೇರೆ ಬಿಟ್ಟಿರ್ತದೆ. ಮತ್ತು ಅಲ್ಲೇ ತುತ್ತೆ ಸುಣ್ಣ ಹೊಡ್ಕೊಂಡು ಬಳಕೆ ಬೇರೆ ಬರೋಂಗಿಲ್ಲ ರೀ. ಇದೊಂದು ನಿಮ್ಗೂ ಹೇಳ್ತೀನಿ, ತುತ್ತೆ ಸುಣ್ಣ ಹೊಡ್ಕೊಂಡು ಬಳಕೆ ಬೇರೆ ಬರೋಂಗಿಲ್ಲ. ಯಾಕೆ, ಎಲ್ಲ ತಪ್ಪಲುಗಳೇನು ಇರ್ತಾವಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರ್ತಾವೆ, ಯಾವುದೇ ರೀತಿ ವರ್ಕ್ ಮಾಡೋಂಗಿಲ್ಲ. ಎಷ್ಟು ಗಿಡಕ್ಕೆ ಅಟ್ಟೆ ಶಕ್ತಿ ಬೇಕು ಅಟ್ಟೆ ಹೀರ್ಕೊಂಡಿರ್ತಾವೆ, ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾವೆ, ಅದನ್ನೇ ಯೂಸ್ ಮಾಡ್ಕೊತಿರ್ತಾವೆ. ಆ ಟೈಮ್ದಾಗ ಬೇರೆ ಬರೋಲ್ಲ. ಇದು ಇನ್ನೂ ನಾವು ಬೆಳವಣಿಗೆ ಹಂತದಾಗ ಇರ್ತದಲ್ಲ, ಅದೇನದ ಕಂಪಲ್ಸರಿ ಬೇರೆ ಬರ್ತದೆ. ಆಮೇಲೆ ಅಕ್ಟೋಬರ್ ಟೈಮ್ದಾಗ ರೀ ಚಾಟ್ನಿ ಹೊಡೆತನಂತರೂ ಬೇರೆ ಇರೋಂಗಿಲ್ಲ. ಚಾಟ್ನಿ ಹೊಡೆದ ತಕ್ಷಣ ಬೇರೆ ಬಂದಿರ್ತವೆ. ಮಳೆ ಜಾಸ್ತಿ ಇತ್ತಂದ್ರೆ ರೀ, ಮತ್ತು ಮಳೆ ಜಾಸ್ತಿ ಇತ್ತಂದ್ರೆ ತಕ್ಷಣ ಬೇರೆ ಬರ್ತಾವೆ. ಆ ಟೈಮ್ದಾಗ ಬಡ್ಡಿ ಬೇರೇನು ವರ್ಕ್ ಬಿಡೋದ್ರಿಂದ ಏನಾಗಿಬಿಡ್ತದೆ, ನಮ್ಗೆ ಮ್ಯಾಲೆ ಗೊನೆ ಬಂದು ಕರಿ ಹೋಗ್ತದೆ. ಯಾಕೆ, ಅದಕ್ಕೆ ಬೇಕಾದಟ್ಟು ಆಹಾರ ಸಿಗಂಗಿಲ್ಲ. ಒಂದು ವೇಳೆಕ ನಾವು ಮುಂದೆ ಈ ಗೊನೆ ಸೈಜ್ ಆಗಲ್ಲಾಗ್ಯಾವ್ರಿ ಅಂದಿರ್ತೀವಿ, ಕೆನೋಪಿ ಬರಲ್ಲ ಅಂದಿರ್ತೀವಿ. ಅಂಥ ಮೂಮೆಂಟ್ನಾಗ ನಾವೇನದ ಬೇರೆ ಅದ ಏನು, ಮಳೆ ನಮ್ಮಲ್ಲಿ ಎಷ್ಟು ಅದ, ಯಾವ ರೀತಿ ಅದ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆ ಟೈಮ್ದಾಗ ಒಂದು ಸಿಂಪಲ್ ಕೆಲಸ ಮಾಡಿದ್ರೆ ಕವರ್ ಆಗೋಗ್ತದೆ. ಇದೇ ಫ್ಲವರಿಂಗ್ ಟೇಜ್ನಾಗ ಜರ್ತಕ್ಕೆ ಬೇರೆ ಬಂದಿತ್ತಂದ್ರೆ ಕಂಪಲ್ಸರಿ ಒಟ್ಟು ಗಿಡನೇ ಜಾಡಿಸಿಬಿಡ್ತದೆ. ನಂದು ಕೊಳೆ ರೋಗದಾಗ ಹೋಗಿಬಿಡ್ತೀವಿ. ಕೊಳೆ ರೋಗದಾಗ ಇದೂ ಒಂದು ಸೈಡ್ ಎಫೆಕ್ಟ್ ಇರ್ತದೆ, ನಮ್ಮ ಗಮನಕ್ಕೆ ಬಂದಿರಲ್ಲ. ಮಾಡ್ಬತ್ತು, ಮಳೆ ಆಯಿತು, ಕೊಳೆ ರೋಗನಾಗ ಹೋಯ್ತು. ಇದು ಒಂದೇ ನಮ್ಮ ತಲೆಯಾಗಿರ್ತದೆ. ಅಲ್ಲಿ ಬೇರೆ ವರ್ಕ್ ಮಾಡ್ತಿತ್ತಂದ್ರೆ ಅದು ಒಂದು ಸ್ವಲ್ಪ ಆ ಟೈಮ್ದಾಗ ಸ್ವಲ್ಪ ಬೇರನ್ನ ಸ್ಟಾಪ್ ಮಾಡಬೇಕಾಗ್ತದೆ, ಸ್ವಲ್ಪ ಬೇರೆ ವರ್ಕ್ ನೋಡಬೇಕಾಗ್ತದೆ. ಭಾಳ ವಿಚಿತ್ರ ಮೇಂಟೆನೆನ್ಸ್ ಇರ್ತದೆ ಆ ಟೈಮ್ದಾಗ ಫ್ಲವರಿಂಗ್ ಹಂತದಾಗ. ಆ ಟೈಮ್ದಾಗ ಸ್ವಲ್ಪ ನಾವು ಯಾಮಾರ್ದೇವಂದ್ರೆ 1 ವರ್ಷದ ಬೆಳೆ ನಮ್ಗೆ ಹಾಳಾಗಿಬಿಡ್ತದೆ. ಲಕ್ಷಾನುಗಟ್ಟಲೆ ಲಾಗೋಡ್ ಹಾಕಿರ್ತೀವಿ, ಹಾಳಾಗಿಬಿಡ್ತದೆ. ಅದಕ್ಕೆ ಹಾಳಾರಂಗೆ ನೋಡ್ಕೋಬೇಕಂದ್ರೆ ಹಂತವಾಗಿ ಏಪ್ರಿಲ್ದಾಗ ಒಂದು ಥರ ಬೇರೆ, ಅಕ್ಟೋಬರ್ದಾಗ ಒಂದು ಥರ ಬೇರೆ, 10 ದಿವ್ಸದ ಒಳಗಡೆ ಒಂದು ಟ್ರೀಟ್ಮೆಂಟ್ ಬೇರೆ ಇರ್ತದೆ. ಆಮೇಲೆ 25 ದಿವಸ ಆದ ನಂತರ ಆಮೇಲೆ ಫ್ಲವರಿಂಗ್ ಹಂತ ಇರ್ತದಲ್ಲ ರೀ, 32 ದಿನ ಹಿಡ್ಕೊಂಡು 46 ದಿವ್ಸಿನ ತನಕ. ಆ ಟೈಮ್ದಾಗ ಒಂದು ಥರ ಹಂತ ಬೇರೆ ಬೇರೆ ಇರ್ತದೆ. ಹಾಗಾಗಿ ಏನದ, ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಂಡು ಮಾತ್ರ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ರೀ. ಈಗ ಸದ್ಯಕ್ಕೆ ಏಪ್ರಿಲ್ ಟೈಮ್ದಾಗ ನಾವು ಏನು ಮಾಡ್ಕೋಬೇಕಂತಂದ್ರೆ, ಈಗ ನೋಡಿರಿ, ನಂತರ ನಿಮ್ಗೆ ಆಲ್ಮೋಸ್ಟ್ ಆಲ್ ಭಾಳಷ್ಟು ರೈತರು ನನಗೆ ಫೋನ್ ಮಾಡಿ ಕೇಳಿರಿ, ಈ ಕರ್ಪ, ದವಣಿ, ಬುರಿ ಹಿಂಗೆ ಏನಾರೇ ಬರ್ತದೇನ್ರಿ, ಈ ರೀತಿ ಮಳೆ ಆಗಕತ್ತದ ಅಂತ ಕೇಳಿರಿ. ನನಗೆ ಕಾಂಟ್ಯಾಕ್ಟ್ ಇದ್ದ ರೈತರು ಎಲ್ಲರೂ ನಿಮ್ಗೆ 2 ಥರ ಔಷಧ ಹೇಳೀನಿ ರೀ. ಏನಪ್ಪ ಅಂತಂದ್ರೆ ಬ್ಲೂ ಕಾಪರ, ಆಮೇಲೆ ಫಾಸ್ಫರಿಕ್ ಆ್ಯಸಿಡ್. ಇದು ಒಂದು ಕಾಂಬಿನೇಷನ್ ಔಷಧ. ಇನ್ನೊಂದು ಏನು ಹೇಳೀನಿ ರೀ, ತುತ್ತೆ, ಆಮೇಲೆ ಬ್ಲೂ ಕಾಪರ, 2 ಬೇರೆ ಬೇರೆ ಹೇಳೀನಿ ರೀ ನಿಮ್ಗೆ. ನನಗೆ 2 ಥರ ಹೊಡೆದವ್ರು ನನಗೆ ಹೇಳ್ಯಾರ, ನಾವು ಈ ರೀತಿ ಹೊಡೆದಿದ್ದೇವ್ರಿ, ನಮಗೆ ಕಾರ್ಚಿಂಗ್ ಆಗೈತಿ. ನಾಳೆ ನಿಮ್ಗೆ ಲೈವ್ ಒಳಗೆ ಬರ್ತೀನಿ ರೀ, ಬಂದು ನನ್ನ ಪ್ಲಾಟ್ ತೋರಿಸ್ತೀನಿ ರೀ. ನಂದು ಒಂದು ತಪ್ಪಲಾರೆ ಕಾರ್ಚಿಂಗ್ ಹುಡುಕಿ ಕೊಡ್ರಿ ನನಗೆ. ಅದಕ್ಕೆ ಕಾರ್ಚಿಂಗ್ ಕಂಪಲ್ಸರಿ ಆಗಲ್ಲ. ನೀವು ಹಾಕೋಲಿ ಪ್ರಮಾಣ ಹೆಚ್ಚು ಕಡಿಮೆ ಆಗಿತ್ತಂದ್ರೆ, ಹೊಡೆಯೋದು ಸ್ಲೋ ಆಗಿತ್ತಂದ್ರೆ ಕಾರ್ಚಿಂಗ್ ಕಂಪಲ್ಸರಿ ಆಗಿರ್ತದೆ. ನೀವು ಟೆಸ್ಟ್ ಮಾಡಿ ನೋಡಿರಿ. ಆದರೆ ನಾವು ಪ್ರಮಾಣ ಎಷ್ಟು ಹಾಕ್ಕೊಂಡೀನಂದ್ರೆ ಅದನ್ನು ಹೇಳ್ತೀನಿ ರೀ. 2 ಗ್ರಾಮ್ ಹಾಕ್ಕೊಂಡೀನಿ ರೀ, ತುತ್ತೆ 2 ಗ್ರಾಮ್ ಹಾಕ್ಕೊಂಡೀನಿ ರೀ 1 ಲೀಟ್ರ್ ನೀರಿಗೆ ರೀ. ಆಮೇಲೆ ಇದರ ಜೊತೆ ತುತ್ತೆ, ಬ್ಲೂ ಕಾಪರ್ 2 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡೀನಿ ರೀ. ಆಮೇಲೆ ಕೆಲವೊಂದು ರೈತರಿಗೆ ಧೈರ್ಯ ಸಾಲಾರ್ದವ್ರಿಗೆ ಏನು ಹೇಳೀನಿ ರೀ, ಬ್ಲೂ ಕಾಪರ, ಫಾಸ್ಫರಿಕ್ ಆ್ಯಸಿಡ್ 50 ml ಹಿಡ್ಕೊಂಡು 80 ml ತನಕ ಹೇಳೀನಿ ರೀ. ಬ್ಲೂ ಕಾಪರ್ ಏನದ 2 ಗ್ರಾಮ್ ಹಾಕೋ ಅಂತ ಹೇಳೀನಿ ರೀ. 2 ಗ್ರಾಮ್ ಹಾಕೋ ಅಂತ ಹೇಳೀನಿ ರೀ. ಆದ್ರೆ ಅದಕ್ಕೂ ಕಾರ್ಚಿಂಗ್ ಆಗ್ಯದ ಅಂತ ಹೇಳಿರಿ. ನಾ 2 ಕೈ ಹೊಡ್ಕೊಂಡೀನಿ.
ಮಳೆ ಸ್ಟಾರ್ಟ್ ಆದ 2 ದಿವ್ಸಕ್ಕೆ ಒಂದು ಕೈ ಹೊಡ್ಕೊಂಡಿನಿ ರೀ. ಮುಂದೆ 7ನೇ ದಿವ್ಸಕ್ಕೆ ಮಳೆ ಒಂದು 2 ದಿವಸ ಸ್ಟಾಪ್ ಆಗಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಆ ಟೈಮ್ದಾಗ ತುತ್ಯ ಹೊಡ್ಕೊಂಡಿನಿ ರೀ. ತುತ್ಯ ಬ್ಲೂ ಕಾಪರ್ ಎಮ್ಮ ಮೊದಲೇನದ ಬ್ಲೂ ಕಾಪರ್ ಎಮ್ಮ ಫಾಸ್ಫರಿಕ್ ಆ್ಯಸಿಡ್ ಹೊಡ್ಕೊಂಡಿನಿ ರೀ. 2 ಕೈ ಹೊಡ್ಕೊಂಡಿನಿ. ನನ್ನ ಪ್ಲಾಟ್ ಏನದ ನಾಳೆ ನೀವು ನೋಡೋಕೋತೀರಂತ. ಆಮೇಲೆ ಇದು ಮ್ಯಾಲೆ ಸ್ಪ್ರೇದಾಗ ಐತ್ರಿ. ಈಗ ನಾವು ಬ್ಲೂ ಕಾಪರ ಎಮ್ಮ ತುತ್ಯ ಹೇಳ್ದಲ್ಲ ರೀ, ಅದು ಹೊಡ್ಕೊಂಡ್ರು ಬೇರೆ ಜಾಗದ ಮೇಲೆ ನಿಂತು ಬಿಡ್ತದೆ ರೀ. ಬೇರೆ ಬರೋಂಗಿಲ್ಲ, ಅದಕ್ಕೆ ಅಲ್ಲೇ ಸುಟ್ಟು ಹೋಗಿಬಿಡ್ತದೆ. ಆಮೇಲೆ ಫಾಸ್ಫರಿಕ್ ಆ್ಯಸಿಡ ಆಮೇಲೆ ಬ್ಲೂ ಕಾಪರ ಎಮ್ ಅದಕ್ಕೂ ಸ್ಟಾಪ್ ಆಗ್ತದೆ ರೀ. ಅದು ಒಂದೇ ರೀತಿ ಕೆಲಸ ಮಾಡಲ್ಲ ರೀ. ಒಂದು ಕಾಂಬಿನೇಷನ್ ಔಷಧ 4-5 ಥರ ಕೆಲಸ ಮಾಡ್ತಿರ್ತದೆ. ಹಾಗಾಗಿ ಏನದ ನಾವು ಅದಕ್ಕೆ ನಾವು ಕಾಂಬಿನೇಷನ್ ಮಾಡೋ ಮುಂದೆ ಭಾಳಷ್ಟು ಯೋಚನೆ ಮಾಡಿ ವಿಚಾರ ಮಾಡಿ ಹೇಳಿರ್ತೀವಿ ನಾವು ನಿಮಗೆ. ಹಾಗಾಗಿ ನಾವು ನಮ್ಮ ಪ್ಲಾಟಿಗೆ ಯೂಸ್ ಮಾಡ್ತಿರ್ತೀವಿ ನಾವು. ಹಾಗಾಗಿ ನಮ್ಮದು ಹಾಳಾಗಬಾರ್ದು, ನಿಮ್ಮದು ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕಾಂಬಿನೇಷನ್ ಮಾಡಿರ್ತೀವಿ ರೀ. ಆಮೇಲೆ ಡ್ರಿಪ್ ಮುಖಾಂತರ ಓನ್ಲಿ 2 ಲೀಟ್ರ್ ಫಾಸ್ಫರಿಕ್ ಆ್ಯಸಿಡ್ ಎಕರೆಗೆ 2 ಲೀಟ್ರ್ ಬಿಟ್ಟೇವಂದ್ರೆ ಅಲ್ಲಿ ಕವರ್ ಆಗಿ ಹೋಗ್ತದೆ ರೀ. ಇಲ್ಲಪ್ಪ ನಂದು ಇನ್ನೂ ಒಂದು ಸ್ವಲ್ಪ ಬೆಳವಣಿಗೆ ಬರಬೇಕಾಗ್ಯದ, ನನ್ನ ಕಡ್ಡಿ ಇನ್ನೂ ಸ್ವಲ್ಪ ಸೈಜ್ ಆಗಬೇಕಾಗ್ಯದ, ನನ್ನ ಕಡ್ಡಿ ಒಳಗೆ ಶಕ್ತಿ ಇಲ್ಲಾರ್ದಂಗೆ ಅದಾವ ಅಂಥವ್ರು ಏನು ಮಾಡ್ಬೇಕು ರೀ, ಇಲ್ಲೇನದ ಜಾಸ್ತಿ ಬೇರು ಬಿಟ್ಟಿತ್ತಂದ್ರೆ ಪ್ಲಾಟ್ ತುಂಬ ಜಾಸ್ತಿ ಇಷ್ಟಿಷ್ಟು ಉದ್ದ 2 ಇಂಚ್ 1.5 ಇಂಚ್ ಜಾಸ್ತಿ ಉದ್ದ ಬೇರು ಬಂದೀವಂದ್ರೆ ಅಂಥವ್ರು ಏನು ಮಾಡೋದ್ರಿ, 2 ಲೀಟ್ರ್ ಫಾಸ್ಫರಿಕ್ ಆ್ಯಸಿಡ್ 2 kg ರೀ, ಕ್ಯಾಲ್ಸಿಯಂ ನೈಟ್ರೇಟ್ CN 2 kg ರೀ. ಆಮೇಲೆ ಇದ್ರ ಜೊತೆ 24-24-0 ಗೊಬ್ಬರ. ಇದು 50 kg ಬ್ಯಾಗ್ ಬರ್ತದೆ ನೋಡಿರಿ. ನೀವು 25 kg ಒಳಗೆ ಹುಡುಕ್ಯಾಡಿರಿ, 50 kg ಬ್ಯಾಗ್ ಬರ್ತದೆ. ಆ 50 kg ಬ್ಯಾಗ್ ನಂದು 6ರಿಂದ 10 kg ಒಂದು ಎಕರೆಗೆ ನಿಮ್ಗೆ ಎಷ್ಟು ಶಕ್ತಿ ಆಗ್ತದೆ ತೊಗೋರಿ. 6 kg ಒಳಗಂತರ ತೊಗೋಬೇಡ್ರಿ, 10 kg ಮ್ಯಾಲಂತರ ತೊಗೋಬೇಡ್ರಿ. ಇದು 3 ಸೇರಿಸಿ ಡ್ರಿಪ್ನಾಗ ಕೊಟ್ಕೊಂಡು ಬಿಟ್ರಿ ಅಂದ್ರೆ ಬೇರೆ ಅಲ್ಲೇ ಜಾಗದ ಮೇಲೆ ಕರಿಗೆ ಸಣ್ಣ ಆಗಿಬಿಡ್ತದೆ. ಅದಕ್ಕೆ ಈ ಸಿಚುವೇಶನ್ನ ಈ ಟೈಮ್ದಾಗ ಇಂಥ ಕೆಲಸ ಇರ್ತದೆ ಈ ಬೇರಿಂದು. ಅದಕ್ಕೆ ಇದನ್ನೇನದ ಈ ರೀತಿ ನಾವು ಮಾಡ್ಕೊಂಡು ಬಿಟ್ಟೇವಂದ್ರೆ ಬೇರೆ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ. ನಮ್ಮ ಗಿಡಕ್ಕೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ನನ್ನ ಕಡ್ಡಿ ಆಲ್ಮೋಸ್ಟ್ ಆಲ್ 70-80 ದಿವಸ ಆಗ್ಯಾವ, ನನಗೇನು ತೊಂದರೆ ಇಲ್ಲ, ಮ್ಯಾಲೆ ನನಗೆ ಕುಳಿ ಬರೋ ಅವಶ್ಯಕತೆ ಇಲ್ಲ ಅಂತ ಬಿಟ್ಕೊಂಡಿರ್ಬೇಡ್ರಿ. ನಿಮ್ಮ ತುತ್ಯ ಸುಣ್ಣ ಆಗಿತ್ತಂದ್ರೆ ಬಿಡ್ರಿ, ನಡೀತದೆ. ತುತ್ಯ ಸುಣ್ಣ ಆಗೋಕ್ಕಿಂತ ಮೊದಲು ಬಂದಿತ್ತಂದ್ರೆ ಕಂಪಲ್ಸರಿ ನೀವು ಅದನ್ನು ಕವರ್ ಮಾಡಿಕೊಂಡೆ ಮುಂದಿನ ಕೆಲಸ ಮಾಡಬೇಕು ರೀ. ಇಟ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. Yeah.